ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಕೆಪಿಸಿಯಿಂದ ನಗರಸಭೆಗೆ ಹಸ್ತಾಂತರಗೊಂಡ ಜಾಗದಲ್ಲಿ ತ್ಯಾಜ್ಯ ವಸ್ತುಗಳ ಡಂಪಿಂಗ್. ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಕೆಪಿಸಿಯಿಂದ ನಗರಸಭೆಗೆ ಹಸ್ತಾಂತರಗೊಂಡ ಜಾಗದಲ್ಲಿ ಮನೆಗಳಿಂದ ಸಂಗ್ರಹಿಸುವ ತ್ಯಾಜ್ಯವನ್ನು ಡಂಪಿಂಗ್ ಮಾಡುತ್ತಿರುವುದು ಇಂದು ಶನಿವಾರ ಬೆಳಿಗ್ಗೆ 10:30 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಕಂಡುಬಂದಿದೆ. ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ ಸಂಗ್ರಹಿಸಲಾಗುವ ಮನೆಗಳ ಕಸವನ್ನು ಹಾಗೂ ಇನ್ನಿತರ ತ್ಯಾಜ್ಯವನ್ನು ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸಕಲಗದಲ್ಲಿ ನಿರ್ಮಿಸಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಡಂಪಿಂಗ್ ಮಾಡುವ ಕಾರ್ಯ ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿದೆ. ಆದರೆ ಇತ್ತೀಚಿನ ಕೆಲ ದಿನಗಳಿಂದ ನಗರಸಭೆಯ ಅಧಿಕಾರಿಗಳ ಕಣ್ತಪ್ಪಿಸಿ ಕಸ ಸಂಗ್ರಹಣೆ ಮಾಡುವ ವಾಹನದವರು ಕೆಪಿಸಿಯಿಂದ ನಗರಸಭೆಗೆ ಹಸ್ತಾಂತರಗೊಂಡಿರುವ ಜಾಗದಲ್ಲಿ ವಿಲೇವಾರಿ ಮಾಡುವ ಮೂಲಕ ಈ ಜಾಗ ಇದೀಗ ಅಸ್ವಚ್ಛತೆಯ ತಾಣವಾಗಿ ಮಾರ್ಪಟ್ಟಿದೆ. ಇಲ್ಲಿ ಕಸ ಚೆಲ್ಲುವುದರಿಂದ ಬಿಡಾಡಿ ದನಕರುಗಳು, ಎಮ್ಮೆಗಳು ಇದೇ ಪ್ರದೇಶವನ್ನು ತಮ್ಮ ಆಶ್ರಯ ತಾಣವನ್ನಾಗಿಸಿಕೊಂಡಿವೆ. ತಿನ್ನುವ ಭರದಲ್ಲಿ ದನ ಕರುಗಳು ಹಾಗೂ ಎಮ್ಮೆಗಳ ಹೊಟ್ಟೆಯ ಒಳಗಡೆ ಪ್ಲಾಸ್ಟಿಕ್ ಕೂಡ ಹೋಗುವ ಸಾಧ್ಯತೆ ಇದೆ. ಒಂದೆಡೆ ಪರಿಸರಕ್ಕೆ ಹಾನಿಯಾದರೆ ಇನ್ನೊಂದೆಡೆ ಬಿಡಾಡಿ ಜಾನುವಾರುಗಳ ಜೀವಕ್ಕೂ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಸಕಲಗದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಇರುವುದರಿಂದ ಅಲ್ಲಿ ಕಸ ಹಾಕುವುದರ ಬದಲು ಇಲ್ಲಿ ಕಸ ಚೆಲ್ಲುವುದರ ಉದ್ದೇಶ ಏನು ಎನ್ನುವುದೇ ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ನಗರಸಭೆಯ ಆರೋಗ್ಯ ವಿಭಾಗದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಇಲ್ಲದೆ ಹೋದಲ್ಲಿ ಅಂಬೇವಾಡಿಯ ಜನತೆಯ ಆಕ್ರೋಶಕ್ಕೆ ನಗರಸಭೆ ತುತ್ತಾಗಲಿದೆ. ಅಲ್ಲೇ ಸಕಲ ನಾಯಿಗಳದು ಇದೆಲ್ಲ ಗಾಡಿ ಫೋಟೋ ಹಾಕ್ತೀರಿ ನೀವು? ಗಾಡಿ ಫೋಟೋ ಹಾಕ್ತೇವೆ ಅಂತಲ್ಲ ರೀ, ವಿಡಿಯೋ ಹಾಕ್ತೇವೆ. ಈ ಗಾಡಿ ಫೋಟೋ ಬರುತ್ತಲ್ಲ ಅದು? ಹೌದು. ಗಾಡಿ